ಯಾಕೆ ಸಾಯಿಸ್ಬೇಕು ಅಂತ ನೋಡಿದ್ರಿ? ಅಯ್ಯೋ ಪಾರ್ವತಿ, ಚಿಕ್ಕಮ್ಮ, ಆ ತರ ಪೆಟ್ಟಿಗೆಲ್ ಮುಚ್ಚಿ ನೀರ್ಗ್ ಹಾಕಿ ಸಾಯಿಸೋ ಅಂತ ಪಾಪ ನಾನು ಏನ್ ಮಾಡಿದ್ದೀನಕ್ಕ? ಹೇಳಿ. ಚಿಕ್ಕಮ್ಮ, ನಾವು ಆ ಒಡವೆನ ಅಡ್ಡ ಇಟ್ಟು ನಿನ್ನ ಪೆಟ್ಟಿಗೆಗೆ ಹಾಕಿದ್ದು ನಿಜಾನೇ? ಆದ್ರೆ ಇನ್ನು ಏನೇ ಆದ್ರೆ ಅವಳು ಹೇಳಿದಲ್ಲ ನಿಜಾನಾ? ಪಾಪ ಅವಳು ಏನ್ ಮಾಡಿದ್ಲೆ? ಅವಳನ್ಯಾಗ ಸಾಯ್ಸಕ್ ನೋಡಿದ್ರಿ ನೀವು? ಅಜ್ಜಿ, ನೀವು ಆತ್ರಪಟ್ಟು ನಮ್ಮೇಲೆ ಕೊಲೆ ಆರೋಪ ಮಾಡಬೇಡಿ. ನಾವತ್ತೆನ ಪೆಟ್ಟಿಗೆಯಲ್ಲಿ ಹಾಕಿ ಹುಷಾರಾಗಿ ಆ ಹುಲ್ಲಿನ ಗೋಡೌನ್ ಹತ್ರ ಹಾಕಿದ್ವಿ ಅಷ್ಟೇ. ಲೋ, ಅವ್ರ ಜೊತೆ ಸೇರ್ಕೊಂಡು ನೀನ್ ಯಾಕೋ ಈ ಕೆಲಸ ಮಾಡ್ದೆ? ಹೇಳೋ. ಯಾಕೆ ಅಂದ್ರೆ ಚಿಕ್ಕ ಮಾವ ಚಿಕ್ಕ ಅತ್ತೆ ಹತ್ರ ಕನ್ಯಾದಾನ ಮಾಡಿಸ್ತೀನಿ ಅಂತ ಮಾವ ಖಡಾಖಂಡಿತವಾಗಿ ಹೇಳಿದ್ರಲ್ಲ. ಅದಕ್ಕೆ ಚಿಕ್ಕತ್ತೆನ ಮದ್ವೆಲ್ ಕಾಣಿಸ್ದೇ ಇರೋ ಹಾಗೆ ಬಚ್ಚಿಟ್ರೆ ಯಾವುದೋ ಒಂದು ರೀತಿಲಿ ಅತ್ತೇನು ಮಾವನು ಒಂದಾಗ್ ಸೇರಿ ಕನ್ಯಾದಾನ ಮಾಡ್ತಾರೆ ಅಂತ ಹಾಗೆ ಮಾಡಿದ್ವಿ. ಅಷ್ಟೆಲ್ಲ ಭಾವನವ್ರೆ, ಇವ್ರನ್ನ ಅಂತ್ಯ ನೋಡ್ಬೇಕು ಅಂತ ಇಷ್ಟಪಟ್ಟಿದ್ರು. ಎಷ್ಟು ಕೀಳ್ಮಟ್ಟ ಕೇಳ್ದಿದಿರೋ? ಕನ್ಯಾದಾನ ಕಡ್ಡಿ ಆಗ್ತಾಳೆ ಅಂತ ಪಾರ್ವತಿನ ಬಚ್ಚಿಡೋದಕ್ ನೋಡಿದ್ರ? ನಿನ್ನ ಮಗಳು ಮದ್ವೆ ನೋಡ್ಬೇಕು ಅಂತ ಪಾರ್ವತಿನ ಸಾಯ್ಸಕ್ ನೋಡಿದ್ಯಾತ್ಗೆ? ಅಯ್ಯೋ, ಪಾರ್ವತಿನ ನಾವ್ ಸಾಯ್ಸಕ್ ನೋಡುದು ಅಂದ್ರೆ ಏನು? ಅವಳು ನನ್ನ ಓರ್ಗಿದ್ದಿ. ನನ್ ಜೊತೆಲಿ ಹುಟ್ಟಿದ ತಂಗಿಗಿಂತನೂ ಹೆಚ್ಚು. ಅವಳ ಮೇಲೆ ನನಗೆ ಪ್ರೀತಿ ಇರುತ್ತೆಯೇ ಹೊರತು ನಾನ್ಯಾಕೆ ಅವಳನ್ನ ದ್ವೇಷ ಮಾಡ್ಲಿ? ಪ್ರೀತಿನೇ. ಆದ್ರೆ ನನ್ನ ಸಾಯಿಸೋಷ್ಟು ಪ್ರೀತಿ ಇದೆ ಅಂತ ನಾನು ಇವತ್ತೇ ತಿಳ್ಕೊಂಡಿದ್ದು. ಇಲ್ಲ ಪಾರ್ವತಿ, ಆ ಚಿಕ್ಕಮ್ಮ ನಮ್ಮನ್ನ ನಂಬಿ ನಾವು ನಿಮ್ಮನ್ನ ಅಲ್ಲಿ ಹಿಂದೆ ಹುಲ್ಲತ್ರ ಬಚ್ಚಿಟ್ವಿ ಅಷ್ಟೇ. ಮದ್ವೆ ಆಗ್ತಿದ್ದ ಹಾಗೆ ನೇರವಾಗಿ ನಿಮ್ಮನ್ನ ಪೆಟ್ಟಿಗೆಯಿಂದ ತೆಗಿಬೇಕು ಅಂತಾನೆ ಬಂದ್ವಿ. ನಾವು ಬಂದ್ ನೋಡೋ ಅಷ್ಟರಲ್ಲಿ ಪೆಟ್ಟಿಗೆನೂ ಇಲ್ಲ, ನೀವೂ ಇಲ್ಲ. ಅಷ್ಟೇ ನಮಗ್ ಗೊತ್ತಿರೋದು ಚಿಕ್ಕಮ್ಮ. ಸಾಕ್ ಸಾಕ್ ನಿಲ್ಸು. ಸರಿಯಾಗಿ ಹೇಳ್ತಿದ್ಯಾ. ಪೆಟ್ಟಿಗೆ ಹೇಗ್ ಆಚೆ ಬಂತು ಅಂತ ನಮ್ಮನ್ನೇ ಕೇಳ್ತೀಯಾ? ಭಾವನವ್ರೆ, ಇವ್ರ ಮಾತ್ ನಂಬೇಡಿ. ಚಿಕ್ಕಮ್ಮ, ಇಲ್ಲ ರೀ, ಹಾಗೇನಿಲ್ಲ. ಇವ್ರು ಈ ಮಟ್ಟ ಕೇಳಿತಾರೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿಲ್ಲ. ನಮ್ ಮನೆಯವರೇ ಹೀಗ್ ಮಾಡಿದ್ರು ಅಂತ ಆಚೆ ಗೊತ್ತಾದ್ರೆ ನಮ್ ಮರ್ಯಾದೆ ಉಳಿಯತ್ತೇನೋ? ಮರ್ಯಾದೆ ಎಲ್ಲಮ್ಮ ಉಳ್ಕೊಂಡಿದೆ ಹೋಗೋದಕ್ಕೆ.
ಎಲ್ಲ ಹಾಳು ಮಾಡಕ್ ನೋಡುವಂತ ಮನುಷ್ಯರು. ಇದೆಲ್ಲ ಎಲ್ಲರ್ಥ ಆಗುತ್ತೆ ಅವ್ರಿಗೆ. ಇದೆಲ್ಲ ಅವ್ರಿಗೆ ಅಭ್ಯಾಸ ಇದ್ದಿದ್ದೆ. ಇವ್ರನ್ನ ಸುಮ್ಮನೆ ಬಿಡ್ಲೇಬಾರ್ದಮ್ಮ. ಅವತ್ತು ಮದುವೆ ಮಂಟಪದಲ್ಲಿ ಮರ್ಯಾದೆ ತೆಗ್ದಿದ್ದಕ್ಕೆ ಮನೆಯಲ್ಲಿ ಗೆರೆ ಎಳ್ದೆ. ಆದ್ರೆ ಇವತ್ತು ಪಾರ್ವತಿ ಪ್ರಾಣನೇ ಅಪಾಯಕ್ಕೆ ತಳ್ಳಕ್ ನೋಡಿರೋಂಥ ಈ ಮೂವರನ್ನ ಈ ಮನೇಲಿರಕ್ ಬಿಡೋಂಥ ಸಾಧ್ಯತೆನೇ ಇಲ್ಲ.